ಹಿರಿಯರೇ ಮನೆಯ ಲಕ್ಷಣ. ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ. ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ. ತಪ್ಪದೆ ಕೇಳಿ, ಪ್ರತಿ ಸೋಮವಾರ ಬೆಳಿಗ್ಗೆ 9:50 ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಮತ್ತು ಆರೋಗ್ಯ ಜೀವನದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯಕರ ಜೀವನದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತುಂಬ ಖುಷಿ ಆಯಿತು ಅಮ್ಮ, ನಮ್ಮ ಜನಧ್ವನಿಗೆ ಬಂದು ನಿಮ್ಮ ಒಂದು ಆರೋಗ್ಯಕರ ಜೀವನವನ್ನು ಹಂಚ್ಕೋತಾರ ನಮಗೆ ತುಂಬ ಖುಷಿ ಆಯಿತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದು ಕಿರು ಪರಿಚಯವನ್ನ ಮಾಡಿಕೊಡಿ. ಹುಟ್ಟುದು ಮೈಸೂರು, ಸ್ವಂತ ಮನೆ ಸಿದ್ದಪ್ಪಸ್ಕರ್ ಹತ್ರ, ಮದುವೆ ಆಗಿದ್ದು ಆಗತ್ತೂರು. ನಿಮ್ಮ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಏನಾರಿತ್ತಾ? ಇತ್ತು. ಅವಾಗೆಲ್ಲ ಕೇವಲ ಒಂದು 5ನೇ ಕ್ಲಾಸು 6ಕ್ಕೆ ಹೋಗಿ ಬಿಟ್ಟು ಅಷ್ಟೇ. ಅಂದ್ರೆ ಆಗಿನ ಕಾಲದಲ್ಲಿ ನೀವು 6ನೇ ಕ್ಲಾಸ್ ಶಿಕ್ಷಣವನ್ನ ಪಡ್ಕೊಂಡಿದ್ರಿ. ಹಾಗೆ ಅಮ್ಮ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ? ನಮ್ಮ ತಂದೆ ತಾಯಿ, ಅಜ್ಜಿ, ಅತ್ತೆ, ಮಾವ, ತಂಗಿರು 3 ಜನ, ತಮ್ಮಂದಿರು 3 ಜನ, ನಾನೇ ದೊಡ್ಡವಳು. ಒಟ್ಟು 6 ಜನ. ಒಟ್ಟು 6 ಜನ ಇದ್ದೀರಿ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ? ಬಂದ ಮನೇಲಿ 50 ಸೀಟ್ ಇದ್ದು. 8 ಜನ ಗಂಡು ಮಕ್ಕಳು, ಒಬ್ಳು ಹೆಣ್ಮಗಳು. ದೊಡ್ಡ ಮಗನಿಗೆ ಅವ್ರಿಗೆ 6 ಜನ ಮಕ್ಕಳು, 2ನೇ ಮಗನಿಗೆ 4 ಜನ ಮಕ್ಕಳು, 3ನೇವ್ರಿಗೆ 3 ಮಕ್ಕಳು. ಅದ್ರೊಳಗೆ 2 ತೀರ್ಕೊಂಡು ಒಂದೇ ಇರೋದು. ನನಗೆ 5 ಜನ, 2 ಗಂಡು 3 ಹೆಣ್ಮಕ್ಳು. ಸಾಗರೆಗೆ ಕೊಟ್ಟೋ ದೊಡ್ಡ ಮಗಳನ್ನ, 2ನೇ ಮಗಳನ್ನ ಮೈಸೂರಿಗೆ ಕೊಟ್ಟೋ, 3ನೇ ಮಗಳನ್ನ ಮಾದಾಪುರಕ್ಕೆ ಕೊಟ್ಟೋ, ಯಗಡಾಪುರ 1, ಧರ್ಮಾಪುರ 1. ಒಟ್ಟಾರೆ ಅವಿಭಕ್ತ ಕುಟುಂಬದಲ್ಲಿ ಈಗ ಅಷ್ಟೊಂದು ಜನ ಇದ್ರು ಅಂತ ನೀವು ಹೇಳ್ತಿದ್ರಿ. ಅಷ್ಟೊಂದು ಜನರ ನಡುವೆ ಒಂದು ಅವಿಭಕ್ತ ಕುಟುಂಬ, ಒಂದು ಬಾಂಧವ್ಯನ ತುಂಬಾ ಗಟ್ಟಿಯಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಎಲ್ಲ ಜೀವನ ಮಾಡೋದು ಎಷ್ಟು ಖುಷಿ ಅನಿಸ್ತಿತ್ತು ನಿಮ್ಗೆ? ಖುಷಿ ಇತ್ತು. ಜನಸಂಪರ್ಕ ಅನ್ನೋದು ಇತ್ತಿಲ್ಲ. ಸಿಟಿ ಒಳಗಡೆ ಹೊರಗಡೆ ಬಂದು ನಮ್ಮ ತಂದೆ ಎಲ್ಲ ಹೊರಗಡೆ ಎಲ್ಲ ಗುಡಿಸೋದೆಲ್ಲ ನಮ್ಮ ತಂದೆ ಗುಡಿಸ್ತಿದ್ರು. ಒಂದು ರಂಗೋಲೆ ನಮ್ಮ ತಾಯಿ ಹಾಕ್ತಿದ್ರು. ನಾವು ಹೊರಗಡೆಯಿಂದ ಈಚೆ ಏನು ಅನ್ನೋದನ್ನೇ ನೋಡಿತಿಲ್ಲ. ಹೊರಗಡೆ ವಾತಾವರಣನೇ ನಮಗ್ ಗೊತ್ತಿಲ್ಲ ಅನ್ನಿ. ಅವಾಗ ಹಂಗಾಗಿರೋದಕ್ಕೆ ಊರಿಗೆ ಬಂದು ಬಾಳತ್ತಾ ಇದ್ವಿ, ಏನು ಗೊತ್ತಿಲ್ಲ. ಅಂದ್ರೆ ಅವಿಭಕ್ತ ಕುಟುಂಬ ಅನ್ನೋದೇ ಹೊಸ್ತು. ಅವಾಗ ಜನಸಂಪರ್ಕ ಇಲ್ಲಿ ಸಿಟಿ ನಡುವೆ ಬೆಳೆದು ಇಲ್ಲಿ ಅತ್ತೆ ಮಾವ ಎಲ್ಲ ಭಾವ ಮೈದಿರು ಅವ್ರ ಮಕ್ಕಳು ಎಲ್ಲ ಇರೋದು ತುಂಬಾ ಕೂಡ್ ಕುಟುಂಬದಲ್ಲಿ. ಬೇಜಾರಾಗ್ಲಿಲ್ಲ ಮನ್ಸಿಗೆ. ಎಲ್ಲಾರ ಪ್ರೀತಿನೂ ಸಿಕ್ತು. ಒಟ್ನೊಳಗೆ ಪ್ರೀತಿಯಿಂದ ನೋಡ್ಕೊಂಡ್ರು. ಸಿಟಿಯಿಂದ ಬಂದ್ನಲ್ಲ ಅನ್ನೋ ಉದ್ದೇಶಕ್ಕೆ. ಹೇಗಿತ್ತು ಆ ಹಳ್ಳಿ ಜೀವನ? ಅದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಅವ್ರೇನು ನಾನು ಹಿಂಗಿದ್ದೀನಿ ಹಳ್ಳಿ ಒಳಗೆ ಇರ್ಬೇಕೋ ಬೇಡವೋ ಅನ್ನೋದು ಗೊತ್ತಿತ್ತಿಲ್ಲ ಅವಾಗ. ಏನೋ ಎಲ್ಲ ಜನ ಒಳ್ಳೆಯವರಾಗಿ ಎಲ್ಲಾನು ನಾನೇನ್ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು, ಹಂಗಿರ್ಸಿ ನನ್ನ ನೋಡ್ಕೊಂಡಿದ್ರು. ಹಂಗಾಗಿ ಹೋಯ್ತು ಜೀವನ. ಈಗ ನೀವು ಹಳ್ಳಿ ಜೀವನ ಅಂತಂದ್ರೆ ಹಳ್ಳಿ ವಾತಾವರಣನೇ ಬೇರೆ ಇರುತ್ತೆ, ಅಲ್ಲಿನ ಶೈಲಿ ಬೇರೆ ಇರುತ್ತೆ, ಆರೋಗ್ಯ ಪದ್ಧತಿ ಬೇರೆ ಇರುತ್ತೆ. ಈ ನಿಟ್ಟಿನಲ್ಲಿ ನೀವು ಕಂಡ ಮಟ್ಟಿಗೆ ಹಳ್ಳಿ ಜೀವನ ಯಾವ ತರ ಇತ್ತು, ನೀವ್ ಅನುಭವಿಸಿದ್ರಿ? ಅವಾಗ ಅನುಭವಿಸ್ತೋ ನಾವೂನು. ಹತ್ರದಲ್ಲ ಆಸ್ಪತ್ರೆ ಇಲ್ಲ. ಹೋಗ್ಬೇಕು ಅಂದ್ರೆ ನಮ್ಮ ತಂದೆ ಮನೆಯವರೇ ಬರ್ಬೇಕು, ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಎಲ್ಲ ಆರೋಗ್ಯ ಏನೇ ಇದ್ರು ಉದ್ದ ತುಂಡೆಲ್ಲ ಆಸ್ಪತ್ರೆಗೆಲ್ಲ ಅಲ್ಲೇ ಹೋಗ್ಬೇಕು. ಇಲ್ಲಿ ಏನೂ ಗೊತ್ತೇ ಇಲ್ಲ ಸರಗೂರಲ್ಲಿ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡೇ ಹೋಗ್ಬೇಕು ಇಲ್ಲಿ. ಹಂಗಾಗಿ ಎಲ್ಲಾನು ತಂದೆ ಮನೆಯವರೇ ನೋಡ್ಸ್ಕತಿದ್ರು. ತಂದೆ ತಾಯಿ ಇರೋವರೆಗೆ ಗಂಟ ಅವರೇ ನೋಡ್ಕೊಂಡ್ರು. ಅವ್ರು ಇಲ್ಲ ಅಂದಾಗ ಇವಾಗ ಇಲ್ಲಿ ಹೆಂಗೈತೆ ಅಷ್ಟಕ್ಕೆ ನೋಡ್ಕೊಂಡು ನಮ್ಮ ಯಜಮಾನರು ತೋರ್ಸ್ಕೊಂಡು ಇಟ್ಕೊಂಡು ಮಾಡಿದ್ರು. ಹಾಗೆ ಅಮ್ಮ, ಈಗ ಹಳ್ಳಿ ಜೀವನ ಅಂತಂದ್ರೆ ವಿಭಿನ್ನವಾಗಿ ತುಂಬಾ ವಿಶೇಷವಾಗಿರುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿನ ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಆಗಿರ್ಬೋದು, ಯಾವ ತರ ಇತ್ತು? ಇಲ್ಲಿಗೆ ಹೊಂದ್ಕೊಂಡು
ಯಾವ ತರ ಅಂತಂತಂದ್ರೆ ಇಲ್ಲೇನು ಇವಾಗ ಹೆಂಗೈತಿ, ಇವಾಗ 2 ದಿನ ಇದ್ದಿ ಬರುವೆ ಬಾ ಅಂದ್ರು ಇವಾಗ ಸಿಟಿ ವಾತಾವರಣ ಬಿಟ್ಟೋಯ್ತು. ಇವಾಗ ಹೆಂಗೆ ಹಳ್ಳಿ ನಾವ್ ಹೆಂಗ್ ಮಾಡ್ತೀವೋ ಇದಕ್ಕೆ ಈ ಜೀವನ ಶೈಲಿಗೆ ಹೊಂದ್ಕೊಂಡು. ಏನೇನ್ ತಿಂತಿದ್ರಿ ಅವಾಗ? ನಮ್ಮ ಮನೇಲಿ ಏನ್ ತಿಂದೆ ಅಂದ್ರೆ ಅಮ್ಮ 2 ಸೇರ್ ಕಾಳು ಹಾಕಿ ಉಪ್ಸಾರು ಮಾಡಿದ್ರೆ ನನಗೆ ವಾಮಿಟ್ ಬರೋದು. ಊಟ ಬರೀ ಉಪ್ಸಾರು, ಏನ್ ಮಾಡಿದ್ರು ಎಷ್ಟೊತ್ನಲ್ಲಿ ಮುದ್ದೆ ಅನ್ನ. ನಾ ತಿಂದದ್ದು ಊಟ ಉಪ್ಪಿಟ್ಟು, ದೋಸೆ, ಚಿತ್ರಾನ್ನ, ಚಪಾತಿ ತಿನ್ಕೊಂಡು ಮಧ್ಯಾಹ್ನ ಏನೋ ಒಂದಿಷ್ಟ ಊಟ ಗೀಟ ಮಾಡ್ತಿದ್ದೋ. ನಾಷ್ಟಾನೂ ಇಲ್ಲ, ತಿಂಡಿನೂ ಇಲ್ಲ, ಫಸ್ಟ್ ಕಾಫಿನೇ ಇಲ್ಲ ಇಲ್ಲಿ. ಅದು ಹೇಳಂಗೂ ಇಲ್ಲ, ಯಾರಿಗೂ ಹೇಳ್ಕೊಳಂಗೂ ಇಲ್ಲ. ಈ ಜೀವನದಲ್ಲಿ ಹೆಂಗೈತೋ ಅಷ್ಟಕ್ಕೆ ಹೊಂದ್ಕೊಂಡು ಬಾಳೋದು ಅಷ್ಟೇ. ಬಡತನದ ಜೀವನ ಹಳ್ಳಿಗಳಲ್ಲಿ ಅಂತ ಈ ನಿಟ್ಟಿನಲ್ಲಿ ಅದಕ್ಕೆ ಹೊಂದ್ಕೋಕೆ ನಿಮ್ಗೆ ಕಷ್ಟ ಆಯ್ತು. ಕಷ್ಟ ಆಗದೆ ಇರುತ್ತಾ? ಯಾಕಂದ್ರೆ ನೀವು ಬೆಳೆದಿರೋ ರೀತಿನೇ ಬೇರೆ. ಕಷ್ಟ ಆಯ್ತು. ನಮ್ಮ ತಂದೆ ತಾಯಿ ಇರೋವರ ಗಂಟ ನಮಗೇನ್ ಬೇಕೋ ಅದನ್ನ ನಡೆಸಿದ್ರು. ಅದ್ರ ಮುಂದೆ ಕೂಡ್ ಕುಟುಂಬದಲ್ಲಿ ಏನು ಮಾಡಕ್ಕಾಗ್ಲಿಲ್ಲ ನಮ್ಮ ಮನೆಯವ್ರ ಕೈಲಿ. ಎಲ್ಲ ನಮ್ಮ ತಂದೆ ತಾಯಿ ಇರೋವರ ಗಂಟ ಅವ್ರು ನಡ್ಸ್ಕೊಂಬಂದ್ರು. ಸೋಪ್ನಿಂದ, ಶಾಂಪ್ನಿಂದ, ಅವಾಗೆಲ್ಲ ಹಸಿಗೆ ಪುಡಿ, ಚುಜುಲ್ ಪುಡಿಯಿಂದ, ಕಾಫಿ ಪುಡಿ, ಸಕ್ಕರೆಯಿಂದ, ಊಟಕ್ಕೆ ಬೇಕಾಗಂಥದ್ದು ಎಲ್ಲ ಅವ್ರು ತರಬೇಕಾದ್ರೂ ಇಲ್ಲಿಗೆ ಬರ್ಬೇಕಾದ್ರು ಒಂದಿನದ ಮಟ್ಟಿಗೆ ಆಹಾರ ಏನು ಬೇಕೋ ಅದೆಲ್ಲಾನು ಒದಗಿಸ್ಕೊಂಬರೋರು. ಈಗ ನೀವು ಒಲೆಗಳಲ್ಲಿ ಅಡಿಗೆ ಮಾಡೋದು, ರುಬ್ಬೋದು, ಹಸೆಕಲ್ಲು ಕಾರಾಗಿರ ಮಾಡೋದು ಉಳ್ಕಲ್ಲೇ ಅಪರೂಪ. ನಾವು ಒಂದ್ಸಲಿ ಮಾಡಿದ್ರೆ 35 ಮುದ್ದೆ, 2ನೇ ಟ್ರಿಪ್ಪಿಗೆ 35 ಮುದ್ದೆ, 3ನೇ ಸಲಕ್ಕೆ 20 ಮುದ್ದೆ. ಒಂದ್ಸಲಿ ಅಕ್ಕಿ ಹಾಕಿದ್ರೆ 12 ಸೇರು, ಸಾಕಾಗ್ಲಿಲ್ಲ ಅಂದ್ರೆ ತಿರ್ಗಾ 5 ಸೇರು, ಮತ್ತೆ 2 ಸೇರು, ಹಂಗೆ. ಯಾಕಂದ್ರೆ ಅವಿಭಕ್ತ ಕುಟುಂಬದಲ್ಲೇ ಇದೆಲ್ಲ ಸರ್ವೇ ಸಾಮಾನ್ಯ. ಯಾಕಂದ್ರೆ ಆಹಾರಗಳು ಪೂರೈಕೆ ಆಗೋದು ಅದು ಹೆಚ್ಚಿನ ಶ್ರಮ ಕೂಡ ಆಗಿರ್ತಿತ್ತು ಅವಾಗ. ಬೆಳೀತಾ ಇದ್ರು 100 ಕ್ವಿಂಟಾಲ್ ರಾಗಿ ಬೆಳೀತಾ ಇದ್ರು, 80 ಕ್ವಿಂಟಾಲ್ ಜೋಳ ಬೆಳೀತಾ ಇದ್ರು. ಮತ್ತೆ ಆವಾಗಿನ ಜೋಳ ಇದೆ ಅಂತದ್ದು ಹೈಬ್ರಿಡ್ ಜೋಳ, 5ನೇ ನಂಬರ್ ಜೋಳ ಅಂತಿರಲ್ಲ, ಅದು ಬೆಳೀತಾ ಇದ್ರು. ಕಡಲೆಕಾಯಿ ಬೆಳೀತಾ ಇದ್ರು, ಅದು ಒಂದು 50 ಕ್ವಿಂಟಾಲು 60 ಕ್ವಿಂಟಾಲ್ ಗಂಟ. ಒಂದ್ಸಲಿ ರಾಗಿ ಒಕ್ಕಣೆ ಮಾಡಿದ್ರೆ 3 ಗುಳಿ ರಾಗಿ ತೆಗೆದು ಆ ಗುಳಿಗೆ ಮತ್ತೆ ತುಂಬೋರು. ಅದನ್ನ ತೆಗೆದು ಹಳೆ ರಾಗಿ ಕೊಟ್ಟು ಮತ್ತೆ ಹೊಸ ರಾಗಿ ತುಂಬೋರು. ಈ ನಿಟ್ಟಿನಲ್ಲಿ ನೀವು ಏನಾದ್ರು ಜಮೀನ್ಗೆ ಹೋಗ್ತಿದ್ರ? ಎಲ್ಲ ಕೆಲಸ ಅವ್ರ ಜೊತೆಲಿ. ಸರ್ವೀಸು ಒಂದು ಮದುವೆಯಾಗಿ 30 ವರ್ಷ ಗಂಟ ನಮ್ಮ ಅತ್ತೆ ಆದ್ರೂ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಮ್ಮ ಅತ್ತೆ ನೋಡ್ಕೊಂಡ್ರು, ಕಳಗಿಸ್ತಾ ಇರ್ಲಿಲ್ಲ. ಆದ್ರೂ ಎಲ್ಲ ಹೋಗಾರಲ್ಲ ಅನ್ನೋ ಆಸೆಗೆ ಹೋಗಿದ್ದೀನಿ. ಸೊಪ್ಪು ಗಿಪ್ಪು ಕುಯ್ಯೋದು ಮಾಡಿದ್ದೀನಿ. ಕಳೆ ಅಂತ ಹೇಳುವೆ, ಇದು ರಾಗಿ ಅಂತ ಕೇಳ್ಕೊಳುವೆ, ಇದು ಕಳೆ ಅಂತ ಕೇಳ್ಕೊಳುವೆ. ಆದ್ರೂ ಅದು ಗೊತ್ತಾಯ್ತಿಲ್ಲ, ರಾಗಿನೇ ಕಿತ್ತಾಕ್ಬಿಡು, ಹಂಗೆಲ್ಲ ಮಾಡಿದೀನಿ. ಏನೋ ಅವ್ರು ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಅದ್ ಎಷ್ಟೇ ಹೇಳಿದ್ರು ಅವ್ರು ರಾಗಿ ಅನ್ನೋದು ನನಗೆ ಗೊತ್ತಾಯ್ತಾ ಇದು ಕಳೆ ಅನ್ನೋದು ಗೊತ್ತಾಯ್ತಾ ಇರ್ಲಿಲ್ಲ, ಈ ರಾಗಿ ಅನ್ನೋದು ಗೊತ್ತಾಯ್ತಾ ಇರ್ಲಿಲ್ಲ. ಹಂಗೆಲ್ಲ ಮಾಡಿದೀವಿ. ಅಂದ್ರೆ ಸುಮ್ಮನೆ ಹೇಳ್ಬೇಕು ಅಂದ್ರೆ ಇಬ್ರು ಮೈದಿರು ಎಲ್ಲ ಬಾವದಿರು ಒಳ್ಳೆಯವ್ರೆ. ಏನೇ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯಾರು ಅನ್ಲಿಲ್ಲ. ಯಾರು ಇವು ಅಡುಗೆನೂ ಮಾಡಿಲ್ವಲ್ಲ ಅಂತಾನೂ ಹೇಳಲಿಲ್ಲ, ಒಳಗೋಗಿ ನೀರು ತರಲಿಲ್ಲ ಅಂತ ಹೇಳಲಿಲ್ಲ. ಎಲ್ಲ ಮಾಡ್ಕೊಂಡು ಸವರ್ಸ್ಕೊಂಡು ಹೋಗೋ ಹೊತ್ತಿಗೆ ನಾವೇ ಇಲ್ಲಿವರೆ ಗಂಟ ಬಾಳ್ದು. ಇವಾಗ ಅವರೆಲ್ಲ ಹೋದ್ರು, ಅವ್ರು ಮಾಡ್ಕೊ ಬಂದಿರೋದನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ದಾರಿ ಮರಿದಂಗೆ ಮುಂದಕ್ಕೆ ನಡೆಸ್ತಾ ಇದ್ವಿ. ಖಂಡಿತ. ಅಮ್ಮ, ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಒಳಗೆ ಹೋಗಿ ನೀರೆಲ್ಲ ತರಬೇಕಿತ್ತು, ಆಗ ಅಷ್ಟೊಂದು ಕಷ್ಟ ಇರ್ತಿತ್ತ ಜೀವನ? ಮಾಮೂಲಿ ನಲ್ಲಿ ಇಲ್ಲ, ಬೋರ್ವೆಲ್ ಇಲ್ಲ, ಹೊಳೆನೆ. ಅಲ್ಲಿಂದನೇ ತರೋರು. 5 ಜನ ಹೋಗೋರು. ಬೆಳಗ್ಗೆಯಿಂದ ಒಬ್ಬರು 7-8 ಸತಿ 5 ಸೀಟ್ ತಂದ್ರೆ ಮನೆಗೆಲ್ಲ ನೀರು, ಸ್ನಾನಕ್ಕೂ ಒತ್ತೆ ತಂದು ಕಾಯಿಸಿ ಉಯ್ಕೊಳ್ಳೋಕ್ಕೂ ಅದೇ, ಕುಡಿಯೋ ನೀರಿಗೂ ಅದೇ. ನಲ್ಲಿ ಇರಲಿಲ್ಲ. ಇತ್ತೀಚೆಗೆ ಬೋರ್ವೆಲ್ಗಳು ಬಂದು. ಹಾಗೆಲ್ಲ ಮಿಕ್ಸಿ ಇರಲಿಲ್ಲ, ಇಲ್ಲ, ಮಡಿಕೆಯಲ್ಲಿ ಮಾಡ್ಬೇಕಿತ್ತ ಏನು? ಹೌದು. ಆ ಸೀಟ್ ಹಾಕಿ ತಿರುದ್ರೆ ತಿರಿತಾ ಇದ್ದಂಗೆನೆ ಮಧ್ಯೆ ಹೋಗ್ಬಿಡೋದು. ಅಂದ್ರೆ ನಮ್ಮ ಅತ್ತೆ ಎಲ್ಲ ತೆಗೆದು ಸ್ಟಾಕ್ ಬೇಗ ತಗಬ ಅಂತಂದ್ರೆ ಅದನ್ನ ಹೊಸಾದ್ ಮಾಡ್ಕೆ ತಂದು ತಿರ್ಗಾ ಓಪನ್ ಆಗಿರೋದನ್ನ ತೆಗ್ದು ಕೆಳಗೆ ಅದನ್ನ ಹಿಡ್ದು ತೆಗೆದು ಅದನ್ನ ಬೇರೆ ಪಾತ್ರೆಗೆ ಬದಲಾಯಿಸಿ ತಿರ್ಗಾ ಹಂಗ್ ಮಾಡ್ತಿದ್ವು. ಒಂದು ಮಡಕೆ ಬಳಸಿದ್ರೆ 1 ಟೈಮ್ 2 ಟೈಮ್ 3 ಟೈಮ್ ಅಷ್ಟೇ ಆ ಸ್ಟಾಕ್ ಇಟ್ಕತಿದ್ರು.
ಆಮೇಲೆ ನೋಡಿ 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 ಸಾಕಾಗಿ ತಾಂಬದ ಕಡಾಯಿ ಒಳಗೆ ಅಡುಗೆ ಮಾಡ್ತಾಯಿದ್ದು, ಮುದ್ದೆ ಮಾಡ್ತಾ. ಅದು ಮಾಡಿ 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 ಆ ಕಡಾಯಿನೂ ಹೋಯ್ತು, ಆ ಕೆಳಗಡೆನೂ ಹೋಗ್ಬಿಡ್ತು ಎಲ್ಲ. 3 ಕಡಾಯಿ ತಾಂಬರದ ಪಾತ್ರೆಲೇ ಮಾಡ್ತಾ ಇದ್ದಿದ್ದು, ಅದು ಹೋಯ್ತು. ಇನ್ನು ಇತ್ತೀಚೆ ದಿನಗಳಲ್ಲಿ 85, 82, 83ನೇ 84ನೇ ಸಾಲಿನಲ್ಲಿ ಡಿವೈಡ್ ಆದರು. ಆವಾಗ ಡಿವೈಡ್ ಆದಮೇಲೆ ಸಣ್ಣ ಪಾತ್ರೆಗಳೆಲ್ಲ ಬಳಸ್ಕೊಂಡ್ರು, ಸಿಲ್ವರ್ ಪಾತ್ರೆ. ಅಂದ್ರೆ ತದನಂತರದ ಕಾಲಗಳಲ್ಲಿ ಆಧುನಿಕತೆ ಬಂದ ಕಾರಣ ಈ ಒಂದು ಸಾಮಾನ್ಯ ಜೀವನಕ್ಕೆ ನೀವು ಹೋಗ್ಕೊಂತ ಬಂದ್ರಿ. ಆ ತಕ್ಷಣಕ್ಕೆ ನಿಮ್ಗೆ ಜೀವನ ಹೇಗ್ ನಿಭಾಯಿಸ್ಬೇಕು ಅನ್ನೋ ಒಂದು ಸರ್ವಿಸ್ 30 ವರ್ಷ ಕಂಟಾನು ಆ ಜೀವನ ಏನು ಇವ್ರು ಮಾಡ್ತಾವ್ರೆ, ಇದು ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವ್ರ ಕೈ ಕೆಳಗಲ್ ಕೆಲಸ ನಾವು ಏನೇನ್ ಆಯ್ತದೆ, ಅವ್ರು ದೊಡ್ಡದ್ ಮಾಡ್ತಾರಲ್ಲ ಅದು ಗೊತ್ತಾಗಲ್ಲ. ಗುಡಿಸ್ಬೇಕಾ ಗುಡಿಸೋದು, ಉರ್ಸ್ಬೇಕಾ ಉರ್ಸೋದು, ಪಾತ್ರೆ ತೊಳಿಬೇಕಾ ತೊಳೆಯೋದು, ಚಲಯ ಟಾಯ್ಲೆಟ್ ರೂಮು, ಲೆಟ್ರಿನ್ ರೂಮ್ ಏನೂ ಇಲ್ಲ. ಮತ್ತೆ ಊಟ ಮಾಡಕ್ ಒಂದ್ಸಲಿ ಒಂದ್ ಸೀಟ್ ಕೂತ್ಕೊಂಡ್ರೆ 20 ಸೀಟ್ ಕೂತ್ಕೊಳ್ಳೋರು. ಅವಿಭಕ್ತ ಕುಟುಂಬ. ಒಬ್ರು ಮುದ್ದೆ ತಗೊಂಡೋದ್ರು, ಒಬ್ರು ಸಾರು ತಗೊಂಡೋದ್ರು, ಒಬ್ರು ಸಾರು ತಗೊಂಡೋದ್ರೆ ಅನ್ನನೇ ಇಲ್ಲ ಅವಾಗ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಈ ನಿಟ್ಟಿನಲ್ಲಿ ಅಮ್ಮ, ಈಗ ನೀವು ಸೊಪ್ಪುಗಳೆಲ್ಲ ತರಕಾರಿಗಳನ್ನೆಲ್ಲ ನೀವೇ ಬೆಳ್ಕೊತಿದ್ರಾ? ನಮ್ ಜಮೀನಲ್ಲೇ ಬೆಳೀತಾ ಇರ್ಲಿಲ್ಲ. ರಾಗಿ ಕಣದಲ್ಲಿ ರಾಗಿ ಬಿತ್ತಾರಲ್ಲ, ಅಲ್ಲಿ ಸೊಪ್ಪು ಸಿಕ್ಕೋದು ನಮ್ಗೆ. ನಾವು ಬೆಳೀತಾ ಇರ್ಲಿಲ್ಲ ಸೊಪ್ಪನ್ನ. ಜಮೀನಲ್ಲಿ ಸೊಪ್ಪು ಕೂದು ತಂದು ಹಾಕ್ತಾ ಇದ್ದು. ಈಗ ತರಕಾರಿ ಸೊಪ್ಪು ಎಲ್ಲ ತಂದು ಮಾರ್ತಾರಲ್ಲ, ಆ ತರ ಮಾರ್ತಾ ಇಲ್ಲ. ಆ ಟೈಮ್ಗೆ ನಾವೇ ಇದು ಎಂಥದ್ದು ಬದನೆ, ಗೋರಿಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬೀನಿಸು, ಹಸಿಮೆಣಸಿನ್ಕಾಯಿ ಇವೆಲ್ಲ ನಾವೇ ಬೀಜ ಹಾಕಿ ಮನೇಲೆ 20 ದಿನದ ಪೈರ್ನ ನಾಟಿ ಮಾಡಿ ಅಷ್ಟು ವರ್ಷಕ್ಕೊಂದ್ಸರಿ ಬೆಳ್ಕತ್ತಿದ್ದೋ. ಇವಾಗ ಮಾರ್ತಾರಲ್ಲ, ಆ ತರ ಮಾರ್ತಾ ಇರ್ಲಿಲ್ಲ. ಆಮೇಲೆ ಶುಕ್ರವಾರ ಸಂತೆ ಅಂತ ಇತ್ತು, ಭಾನುವಾರ ಸಂತೆ ಇತ್ತು. ಆ ಸಂತೆಗೆ ಗಾಡಿ ತಗೊಂಡೋಗಿ ನಾವೇ ಮಾರಾಟಕ್ಕೆ ಮಾಡ್ತಿದ್ದೋ. ನೀವೇನೆ? ಇವಾಗ ತರಕಾರಿ ಗಿರ್ಕಾರಿ ಎಲ್ಲ ನಮಗೆ ಏನ್ ಬೇಕು ಎಲ್ಲ ಮನೆ ಮುಂದೆನೂ ಬರುತ್ತೆ, ಬಂದ್ರೆ ಸರ್ಗುರು ಬರುತ್ತೆ. ನೀವ್ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆನೆ ಬೆಳ್ಕೊತಿದ್ರು. ಈಗಿನ ತರಕಾರಿ ಸೊಪ್ಪುಗಳನ್ನ ತಿಂದಾಗ ಹಿಂದಿನ ಕಾಲದಷ್ಟು ರುಚಿ ಬರಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಾ ಅಮ್ಮ? ಏನ್ ಹೇಳೋದು, ಇವಾಗ್ಲೂ ಅಷ್ಟೇ ಆ ತರಕಾರಿ ಬಳಸ್ಬೇಕು ಅನ್ನೋದೇ ಗಮನಕ್ಕಿಲ್ಲ. ಆ ಕಾಳು ಸಾಂಬಾರು ಉಂಡ್ರು, ಅದು ಆ ಸೊಪ್ಪಿನ ಸಾರು ಉಂಡ್ರೆ ನಮ್ಗೆ ಆರೋಗ್ಯನೇ ಕೆಡ್ತದೆ. ಇಲ್ಲ ಹೊಟ್ಟೆ ನೋವು, ಇಲ್ಲ ಅಂದ್ರೆ ಆಮ್ಸಂಖ್ಯೆ, ಗೊಬ್ಬರ, ಸಾರಾಂಶ, ಯೂರಿಯಾ ಅವು ಇವು ಎಲ್ಲ ಹಾಕ್ತಾರಲ್ಲ, ಅದು ನಮ್ಗೆ ಒಂದದೇ. ಹೌದು, ಆರೋಗ್ಯ ಅನ್ನೋದು ಚೆನ್ನಾಗಿರ್ತಿತ್ತು. ಜಮೀನ್ಗೆ ಹೋಗಿತ್ತಂದ್ರೆ 3 ಜನ 4 ಜನ ಎಷ್ಟಪ್ಪ ಕುಕ್ಕೇಲಿ 4 ಸೀಟ್ ಸೊಪ್ಪು ತಂದ್ರೆ ಅಷ್ಟೆಲ್ಲ ಸೋಸಿ ದಪ್ಪ ಪಾತ್ರೆಯಲ್ಲಿ ಬೇಯಿಸಿದ್ರೆ ಸಾಂಬಾರೇ ಇರ್ತಿತ್ತಿಲ್ಲ, ಬರೀ ಸೊಪ್ಪೇ ಇರ್ತಿತ್ತು. ಅದ್ರ ಜೊತೆ ಸ್ವಲ್ಪ ಕಾಳು ಹಾಕಿದ್ರೆ ಅಷ್ಟು ರುಚಿಯಾಗಿರೋ ಸೊಪ್ಪು. ಇವಾಗ ಏನೇ ನಾವು ಯಾವ ಥರದಲ್ಲಿ ಎಷ್ಟೆಷ್ಟು ಥರ ಹಾಕಿ ಮಾಡ್ತೀವೋ, ಇವಾಗ ಕಾಯಿ ತುರಿಯೋಕ್ಕೆ ಒಬ್ರು ಕೂತ್ಕೋತೀವಿ, ತರಕಾರಿ ಹೆಚ್ಚಕ್ಕೆ ಒಬ್ರು ಕೂತ್ಕೋತೀವಿ, ಅದಕ್ಕಂತೆ ಚಕ್ಕೆ ಅಂತೆ ಮಸಾಲೆ ಅಂತೆ ಎಷ್ಟು ಹಾಕಿದ್ರು. ಆವಾಗ ಬರೀ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಕಡಲೆ ಅಷ್ಟು ಹಾಕೊಂಡು ಸಾರು ಮಾಡ್ತಿದ್ರು ತುಂಬದ ಮನೇಲಿ. ಈಗೆಲ್ಲ 12 ಥರ ಹಾಕ್ತಾರೆ, ಮಾಡಿದಷ್ಟು ರುಚಿ ಈಗ ಬರಲ್ಲ. ಹೌದು, ಅಂದ್ರೆ ಆರೋಗ್ಯ ಅನ್ನೋದು ಅಷ್ಟೇ ಚೆನ್ನಾಗಿರ್ತಿತ್ತು, ಆಹಾರ ಪದಾರ್ಥಗಳು ಅಷ್ಟೇ ಸ್ವಾಸ್ಥ್ಯವಾಗಿ ಗುಣಮಟ್ಟವಾಗಿ ಇರ್ತಿತ್ತು. ಈ ನಿಟ್ಟಿನಲ್ಲಿ ಮಕ್ಕಳಿಗಾಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಈ ನಿಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಬಂದ್ರೆ ಮನೆ ಮದ್ದು ಏನಾರು ಬಳಸ್ಕೊತಿದ್ರ ನೀವು? ಏನು ಅಷ್ಟು ಗೊತ್ತಾಯ್ತಿರ್ಲಿಲ್ಲ. ನಮ್ಮ ಅತ್ತೆ ಏನೋ ಅವ್ರು ಹೇಳದನ್ನ ಸ್ವಲ್ಪ ಮಾಡ್ತಿದ್ರೋ ಏನೋ, ಅದು ನನ್ನ ತಲೆಗೆ ಬತ್ತಿರ್ಲಿಲ್ಲ. ಸ್ವಲ್ಪ ಹೊಟ್ಟೆ ನೋವು ಅಂದ್ರೆ ಮೆಂತ್ಯ ನೋವು ಏನೂ ಆಗಲ್ಲ ಅಂತ ಅನ್ನೋದು ಇತ್ತು. ಸ್ವಲ್ಪ ಕಷಾಯ ಮಾಡಿ ಕುಡಿಸು ಕೆಮ್ಮಿಗೆ ಅಂತಿದ್ರು. ಈ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಸಣ್ಣ ಮಕ್ಕಳಿಗೆ ಅದು ಹಾಕಿದ್ರೆ ಕೆಮ್ಮು ಹೋಯ್ತದೆ, ಅದೆಲ್ಲ ಸ್ವಲ್ಪ ಮಾಡ್ತಾ ಇದ್ದು. ಹಿರಿಯರು ಹೇಳಿದ್ರೆ ತಕ್ಷಣಕ್ಕೆ ಏನು ಇಲ್ವಲ್ಲ ಕರ್ಕೊಂಡೋಗಕ್ಕೆ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ, ಅದ್ ಕೇಳ್ಕೊತಿದ್ದೋ, ಅದ್ ಮಾಡ್ತಾ ಇದ್ದೋ. ನಾನು ಇಟ್ಕತಾನು ಇದ್ದೆ. ಅಂದ್ರೆ ಇವ್ರ ಮನೆ ಸಿಗುತ್ತೆ ಅನ್ಬಿಟ್ಟು ಕೆಲವರು ನಮ್ಮ ಮನೆ ಆಳು ಕಾಳು ಎಲ್ಲ ಇರ್ತಿದ್ರಲ್ಲ, ಅವ್ರೆಲ್ಲ ಬರೋರು. ಮಕ್ಕಳಿಗೆ ಜೇನುತುಪ್ಪ ಇಟ್ಟಿದ್ದೀರಂತಲ್ಲ, ಕೆಲವ್ರು ಕೇಳಿದ್ರೆ ಅದನ್ನ ಕೊಡ್ತಿದ್ದೆ ನಾನು. ಈ ನಿಟ್ಟಿನಲ್ಲಿ ಆರೋಗ್ಯ ಅನ್ನೋದು ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನ ಕೂಡ ಬಳಸ್ಕೊಂಡು ಮಕ್ಕಳ ಆರೋಗ್ಯನ ಕಾಪಾಡ್ಕೋತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ಕಾಲದಲ್ಲಿ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಹಳ್ಳಿಗಡದೆ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ರು.
ಈ ನಿಟ್ಟಿನಲ್ಲಿ ನೀವು ಸಿಟಿಯಿಂದ ಹಳ್ಳಿಗೆ ಬಂದಾಗ ಅದೊಂಥರ ವಿಶೇಷ ಅಂತ ಅನ್ನಿಸ್ತಾ ನಿಮ್ಗೆ? ಅನ್ನಿಸ್ತು. ಎಲ್ಲ ಊರಿಗೆ ಒಂದು ದೊಡ್ಡ ಹಬ್ಬ ಅಂತ ಮಾಡಿದ್ರೆ ಎಲ್ಲಾರು ಜನಗಳೆಲ್ಲ ಕರೆಯೋದು, ಎಲ್ಲಾರ ಕಡೆ ಜನನು ಸೇರೋದು, ದೊಡ್ಡದಾಗಿ ಹಬ್ಬ ಮಾಡೋದು. ವಿಶೇಷವಾಗಿ ಒಂದೂರಲ್ಲ ಎಲ್ಲ ಊರು ಸೇರೇ ಬರ್ತಿತ್ತು ಅನ್ನಿ. ಅದೆಲ್ಲ ಏನಿಲ್ಲ ಮಾಡ್ತಾರೆ ಜೋರಾಗೇನೆ. ಈಗಲೂ ಕೂಡ ನಡೀತಾ ಐತಿ. ಇಷ್ಟು ಸರ್ವಿಸ್ 50 ವರ್ಷ ಆಗಿ ಈ ವರ್ಷ ನಮ್ಮ ಊರಲ್ಲಿ ಹಬ್ಬ ನಿಂತೋಯ್ತು. ಈ ನಿಟ್ಟಿನಲ್ಲಿ ಹಿಂದಲ್ ಪದ್ಧತಿ ಹೋಲಿಸ್ಕೊಂಡ್ರೆ ಇತ್ತೀಚಿನ ಆಧುನಿಕತೆ ಅನ್ನೋದು ಹೋಲಿಕೆ ಮಾಡ್ಕೊಂಡ್ರೆ ಯಾವ ಜೀವನ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಅಮ್ಮ? ಹಳ್ಳಿ ಜೀವನನೇ ಉತ್ತಮ ಅನಿಸುತ್ತೆ. ಯಾಕೆ ಅಂತಂತಂದ್ರೆ ಸಿಟಿಲಿ ಹೋಗಿ ಎಲ್ಲ ಮಾಡಿ, ಇವಾಗ ನಾವು ವಾರಾರ್ಗಿತಿರೆಲ್ಲ ಇರ್ತೀವಿ, ನಮ್ಮ ಅಕ್ಕಪಕ್ಕ ಅಷ್ಟ ಸಂಬಂಧ ಬಾಂಧವ್ಯ ಬೆಳೆಸ್ಕೊಂಡಿರ್ತೀವಿ. ನಾವು ಒಬ್ಬರು ಕೂತಿದ್ರು ಯಾಕೆ ಹಿಂಗೆ ಕೂತಿದ್ದೆ ಊಟ ಮಾಡ್ತಾ, ಇನ್ನೂ ಇಲ್ಲ ಅಂದರೆ ಮಾಡಿಲ್ಲ ಅಂದ್ರೆ ಅಯ್ಯ ನಮ್ಮ ಮನೇಲೆ ಮಾಡಿರ್ತೀನಿ ತಂದು ಕೊಡ್ತೀನಿ ಊಟ ಮಾಡಿ ಅಂತಾನು ಅಂತಾರೆ. ನಾವು ಒಬ್ರು ಊಟ ಮಾಡಿಲ್ಲ ಅಂದ್ರೂ ನಾವು ಕೊಡ್ತೀವಿ. ಸಿಟಿಗಳಲ್ಲಿ ಆ ಕಡೆ ಅಲ್ಲ, ಆ ಥರ ಎಲ್ಲ ಇಲ್ಲ. ಹೌದು, ಬಾಂಧವ್ಯ ಅನ್ನೋದು ಕಡಿಮೆ. ನಾವೇ ಕೂಡ ಜಾಕಿ ಕೊಟ್ರಸಲ್ಲಿ ಇದ್ದಾಗ ಯಾರು ಬರ್ತಾರೆ, ಈ ಕಡೆ ಪಕ್ಕದ ಮನೆಯವ್ರು ಯಾರು, ಈ ಕಡೆ ಯಾರು ಅಂತ ಬಾಗಲ್ನೇ ತೆಗೆದು ನಾವು ನೋಡ್ತಾ ಇರಲಿಲ್ಲ. ಇಲ್ಲಿ ಹಳ್ಳಿ ಕಡೆ ಆ ಥರ ಅಲ್ಲ. ಅಕ್ಕಪಕ್ಕದವರು ಎಲ್ಲ ನಮ್ಮ ಸಂಬಂಧಿಕರೇ ಇರ್ತಾರೆ. ಅವ್ರಿಗಾಗಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ ಅಂದ್ರೆ ನಾವು ಕೊಡ್ತೀವಿ, ನಾವು ಮಾಡಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ. ಏನೋ ಒಂದು ಕಷ್ಟ ಸುಖಕ್ಕೆ ಚೆನ್ನಾಗಿ ನಿರ್ವಾಯ್ತಾರೆ. ನಮ್ಮವರೇ ಇರ್ತಾರಲ್ಲ, ಹಂಗಾಗಿ ಅಂದ್ರೆ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ಆ ಒಂದು ಜನಸಂಖ್ಯೆ ಒಂದು ಬಾಂಧವ್ಯ ಆಗಿರ್ಬೋದು, ಒಡನಾಟ ಆಗಿರ್ಬೋದು, ಇವೆಲ್ಲ ಆರೋಗ್ಯಕರವಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ಬದುಕೋಕೆ ಇನ್ನೂ ಸುಲಭ, ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಿತ್ತು ಅಂತ ಹೇಳ್ತಿದ್ರಿ. ಹಾಗೆ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಅನ್ನೋದು ಕ್ಷೀಣಿಸ್ತಾ ಬರ್ತಾ ಇದೆ. ಇತ್ತೀಚಿನ ಊಟ ಪದ್ಧತಿ ಆಗಿರ್ಬೋದು, ಆಧುನಿಕತೆ ಆಗಿರ್ಬೋದು, ಇದ್ರ ಬಗ್ಗೆ ತಿಂದಾಗ ಅಥವಾ ಅನುಭವಿಸಿದಾಗ ನಿಮ್ಗೆ ಯಾವ ತರ ಅನ್ನಿಸ್ತಾ ಇದೆ? ಅಂದ್ರೆ ಹಿಂದಿನ ಕಾಲ ಜೀವನ ಬೆಸ್ಟ್ ಅಂತ ಅವಾಗ್ಲೇ ಹೇಳಿದ್ರಿ. ಅದನ್ನೇ ಅಳವಡಿಸ್ಕೊಂಡು ಈಗಲೂ ಬಂದಿರೋದಲ್ವಾ, ಅದನ್ನೇ ಹಂಗೆ ಮಾಡ್ತಾ ಇರೋದು ಈಗಲೂ. ಏನಿರು ಆಗ ಮಾಡ್ತಿದ್ರು ಆ ಥರನೇ ಮಾಡ್ಕೊಂಡು ಇವಾಗ ಮಾಡ್ತಾ ಇದೀವಿ. ಇನ್ನೇನು ಇಲ್ಲ, ನಮ್ಗೆ ಏನ್ ಬೇಕೋ ಹಂಗೆ ನಾವು ಮಾಡ್ಕೊಂಡಿದ್ವಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಈ ನಿಟ್ಟಿನಲ್ಲಿ ಜನ ಹೇಗ್ ಜೀವನ ನಡೆಸ್ತಾ ಇದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದೀವಿ ಅಂತ. ಅಮ್ಮ, ಆರೋಗ್ಯ ಇದ್ರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ? ಆರೋಗ್ಯ ಸಮಸ್ಯೆ ಈಗ 3 ವರ್ಷದಿಂದ ಶುಗರ್ ಸ್ಟಾರ್ಟ್ ಆಗೈತಲ್ಲ, ಆರೋಗ್ಯ ಸ್ವಲ್ಪ ಕಮ್ಮಿನೇ ಈಗ. ನಿರಂತರವಾಗಿ ತಪಾಸಣೆ ಮಾಡಿಸ್ತಾ ಇದೀನಿ. ಯಾವ ತರ ಆರೋಗ್ಯ ಇದೆ ಇವಾಗ? ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಏನೂ ಇಲ್ಲ, 3 ತಿಂಗಳು ಒಂದ್ಸಲ ಚೆಕಪ್ ಹೋಗ್ತೀನಿ, ಟ್ಯಾಬ್ಲೆಟ್ಸ್ ತಗೋಬತ್ತೀನಿ, ಜೇಸಸ್ಗೆ ಹೋಗಿ. ಹಂಗಾಗಿ ಅಲ್ಲಿ ಹೋದ್ರೆ ಮಕ್ಳು ಕರ್ಕೊಂಡು ಹೋಯ್ತಾರಲ್ಲ ಅಂದ್ಬಿಟ್ಟು ಅದೇ ಬಂದಿಲ್ಲ. ನಮ್ಮ ದೊಡ್ಡ ಮಗಳು ಬಂದೈತೆ, 2ನೇ ಮಗಳು, ಎಲ್ಲ ಹೋಗಿ ಅಲ್ಲೇ ಪುಸ್ತಕ ಮಾಡಿಸ್ಕೊಂಡು 3 ತಿಂಗಳು ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ಸ್ ತಗೊಂಡು ಬರೋದು. ಶುಗರ್ ಅಂತ ಬಂದ್ಮೇಲೆ ಹೋಯ್ತು ಅನ್ನೋದು ಏನೈತಿ ಹೇಳೋದು. ಹೌದು. ಈ ನಿಟ್ಟಿನಲ್ಲಿ ಅಮ್ಮ ಸರ್ಕಾರದಿಂದ ಏನಾದ್ರು ಸೌಲಭ್ಯ ತಗೋತಾ ಇದ್ದೀರಾ? ಅದೇ 60 ವರ್ಷದ್ದು ವಿಧವೆ ದುಡ್ಡು ಅಂತ ಅದು ಒಂದು ತಗೋತಾ ಇದ್ದೀವಿ. ಈಗ ಅಮ್ಮ ಎಲ್ಲ ವಯಸ್ಸಾದ ಜೀವನ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಎಲ್ಲ ಮಕ್ಕಳು ನೋಡ್ಕೋತಾರಲ್ಲ, ಹಂಗಾಗಿ ಕಷ್ಟ ಅನ್ಸಿಲ್ಲ. ಯಾರು ಇಲ್ಲ ಅಂದ್ರೆ ಕಷ್ಟ ಅನ್ಸುತ್ತೆ. ಖಂಡಿತವಾಗ್ಲು ನೋಡ್ಕೊಳ್ಳೋರವ್ರೆ ಅಂದ್ರೆ ಕಷ್ಟ ಏನು ಅನ್ಸಲ್ಲ. ನೋಡ್ಕೋತಾರೆ, ಹೆಣ್ಮಕ್ಳು ನೋಡ್ಕೋತಾರೆ, ಗಂಡು ಮಕ್ಕಳು ನೋಡ್ಕೋತಾರೆ, ಅದೇನು ತೊಂದರೆ ಅನ್ಸಲ್ಲ. ಈಗ ಆರೋಗ್ಯ ಕ್ಷೀಣಿಸ್ತಾ ಬರ್ತಾ ಇದೆ ಅಂತಂದ್ರೆ ರುದ್ರಿಗೆ ಸಹಾಯ ಬೇಕು ಅಂತ ಅನ್ಸುತ್ತೆ. ಹೌದು, ಕೈಲಿ ಆಗಂಟ ಮಾಡೋಣ, ಕಷ್ಟ ಆಗಲ್ವಲ್ಲ ಅಂದಾಗ ಆಮೇಲೆ ನೋಡೋಣ ಬಿಡಿ. ಈ ನಿಟ್ಟಿನಲ್ಲಿ ನಿಮ್ಮ ಮನೇಲಿ ಹೇಗ್ ನೋಡ್ಕೋತಾ ಇದಾರೆ? ಎಲ್ಲ ನೋಡ್ಕೋತಾರೆ, ಅದೇನೇ ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೋತಿದ್ರೆ. ತಂದೆ ಮನೇಲೂ ಯಾವುದು ಗೊತ್ತಿಲ್ಲದೆ ಬೆಳೆದೆ, ಅಲ್ಲೂ ಕೂಡ ಅಲ್ಲಿಂದ ಬಂದು ಇಲ್ಲಿ ಬಂದೆ ಅಂತ ಹೇಳಿದ್ರು ಸಂಸಾರದ ಬೀಗನೋ ಅದೋ ಇದೋ ಅದು ಏನು ನಾನು ತಗೊಂಡಿಲ್ಲ. ನಮ್ಮ ಯಜಮಾನ್ರ ಕೈಲೇ ಇತ್ತು ಎಲ್ಲ, ಇರೋವರೆಗೂ ಅವ್ರ ಕೈಲೇ ಇತ್ತು. ಅವ್ರು ಹೋದ್ಮೇಲೆ ಮಕ್ಕಳ ಹತ್ರ ಐತೆ. ಹಂಗಾಗಿ ಅದು ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ. ಅದ್ರೊಳಗೆಲ್ಲ ನನಗೇನು ತೊಂದರೆ ಇಲ್ಲ, ಎಲ್ಲ ನೋಡ್ಕೋತಾರೆ. ಹೆಣ್ಮಕ್ಳು ನೋಡ್ಕೋತಾರೆ, ಗಂಡು ಮಕ್ಳು ನೋಡ್ಕೋತಾರೆ, ಅದೇನು ಬೇಸರ ಅನ್ಸಲ್ಲ. ಆದ್ರೆ ನಮ್ ಜೀವಕ್ಕೆ ತಡಿಯಕ್ಕಾಗದೆ ಇರೋದು ಏನಪ್ಪಾ ಅಂತಂದ್ರೆ ಹಿಂಗಾಗುತ್ತಲ್ಲ, ಏನ್ ಮಾಡೋದು, ಎಲ್ಲ ನೋಡ್ಕೊಂಡ್ರು ಹಿಂಗಾದ್ರೆ ತುಂಬಾ ಕಷ್ಟ. ಹೌದು, ಖಂಡಿತ. ಈ ನಿಟ್ಟಿನಲ್ಲಿ ಬೆಳಗ್ಗಿನ ಒಂದು ರೊಟೀನ್ ಹೇಗಿರುತ್ತೆ ನಿಮ್ದು? ಅದೆಲ್ಲ ಏನು ಮಾಮೂಲಿ, ಮೊದ್ಲು ಏನ್ ಮಾಡ್ತಾ ಇದ್ನೋ ಎಲ್ಲ ಹಂಗೆ. ಕೆಲ್ಸದ ಬಗ್ಗೆನೋ ಊಟ ತಿಂಡಿ ಬಗ್ಗೆನೋ ಮೊದ್ಲು ನಾವು ಹೆಂಗ್ ಮಾಡ್ತಾ ಇದ್ದೋ ಎಲ್ಲ ಅದೇ ತರ. ನನಗೇನ್ ಸವಲತ್ತು, ನನ್ನ ಮನಸ್ಸಿಗೆ ಏನು ಹಿಡಿಸುತ್ತೋ ಅದನ್ನೇ ನಾನು ಮಾಡ್ಕೊಂಡು ಹೋಗೋದು. ಆಗದೆ ಇರೋದನ್ನೆಲ್ಲ ಏನು ಮಾಡಕ್ ಹೋಗಲ್ಲ. ಎಷ್ಟಾಯ್ತದೋ ಅಷ್ಟೇ ಮಾಡೋದು.
ಇನ್ನು ಮಾಡಬೇಕು ಹೊರ್ಗಡೆ ಹೋಗಿ ಮನೆಯಲ್ಲಿ ಮಕ್ಕಳಿದ್ರೆ ಮನೇಲಿ ಅಡುಗೆ ಮಾಡೋರಿದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡಷ್ಟು ಐತೆ. ಜಮೀನ್ ಐತೆ, ತೆಂಗಿನ ತೋಟ ಐತೆ, ಪಂಪ್ ಸೆಟ್ ಐತೆ, ಏನು ಆಗಲ್ಲ ಈಗ. ಆಗ ಮಾಡ್ತಾ ಇದ್ದು ಮಾಡಿ ಎಲ್ಲ ಆಯ್ತು. ಈಗಲೂ ಕೂಡ ಮಾಡ್ತೀನಿ ಅಂತಂದ್ರೆ ಮನೇಲಿ ಮಾಡೋರಿಲ್ಲ. ಹೊರ್ಗಡೆ ಹೋದ್ರೆ ಮನೇಲಿ ಮಾಡೋರು ಬೇಕು, ಮನೇಲಿ ಮಾಡಿದ್ರೆ ಹೊರ್ಗಡೆ ಮಾಡೋರು ಬೇಕು. ಹಂಗಾಗಿ ಎಲ್ಲೂ ಹೋಗಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ಈಗಲೂ ಕೂಡ ಅಷ್ಟೇ ಒಂದು ಶಕ್ತಿ ಜೀವನ ನಡ್ಸೋಕೆ ಆರಾಮ ಇದೆ. ಹೋಗ್ಬೇಕು ಅನ್ನೋ ಆಸೆ ಐತೆ. ಎಲ್ಲ ನಮ್ಮ ಚಿಕ್ಕ ಮಗ ಇದ್ರೆಲ್ಲ ಕರ್ಕೊಂಡೋಗಿ ಮಾಡಿ ಮಾಡಿಸ್ಕೊಂಡು ಹೆಂಗೋ ಬರ್ತಾ ಇದ್ರು. ಆದ್ರೆ 2 ಕಡೆ ಕೆಲಸನೂ ಮಾಡಕ್ಕಾಗಲ್ಲ ಈಗ. ಯಾವ ಕಡೆಯಾರು ಒಂದ್ ಮಾಡ್ತೀನಿ. ಇವಾಗ 1 ವಾರ ಬಂತು, ನೀರ್ ಬಂತು. ಸಿಟಿ ಕಡೆ ವಾಷಿಂಗ್ ಮಿಷಿನ್ ಐತೆ, ಅವೆಲ್ಲ ಇಲ್ಲ ನಮ್ಗೆ. ಹೌದು, ಮನೇಲೆ ವಾಶ್ ಮಾಡ್ಬೇಕು, ಅದೆಲ್ಲ ಕೆಲಸ ಮಾಡ್ಬೇಕು. ನೀರ್ ಹಿಡಿಬೇಕು, ಬೆಳಗ್ಬೇಕು, ತೊಳಿಬೇಕು, ಎಲ್ಲ ಇರ್ತದೆ. ಹಂಗೆಲ್ಲ ಮಾಡ್ಕೊಂಡು ನಾವು ಜಮೀನ್ಗೆ ಹೋಗಿ ಕೆಲಸ ಮಾಡಕ್ಕಾಗಲ್ಲ. 4 ವರ್ಷ ಆಯ್ತು ಜಮೀನ್ ಕೆಲಸ ಎಲ್ಲ ಬಿಟ್ಟು. ಈಗ ಸದ್ಯ ಹೋದ್ರು ಸಾಕು ಅಂತ ಹೇಳ್ತಾನೆ ನನ್ ಮಗ. ನನ್ ಕೈಲಿ ಆಯ್ತಾ ಇಲ್ಲ ಅಷ್ಟೇ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಈಗಲೂ ಒಂದು ನಿಯಮಿತ ಆಹಾರವನ್ನು ಬಳಸ್ತಾ ಇದ್ದೀರಾ ನೀವು? ಬಳಸ್ತೀನಿ. ಯಾವ ತರ? ತಿಂಡಿ ನಾಷ್ಟ ಗಿಷ್ಟ ಅನ್ನೋದು ನನಗೆ ಅದೆಲ್ಲ ನನಗೆ ಇಡ್ಸಲ್ಲ. ಬೆಳಗ್ಗೆನೆ ಸ್ವಲ್ಪ ಬೇಕು ಅಂದ್ರೆ ಚಪಾತಿನೋ ರೊಟ್ಟಿನೋ ಮಾಡ್ಕೊತೀನಿ. ಇಲ್ಲ ಮಧ್ಯಾಹ್ನಕ್ಕೆ ಬೇಕು ಅಂದ್ರೆ ಮುದ್ದೆ ಅನ್ನ ಮಾಡ್ಕೊತೀನಿ ಅಷ್ಟೇ. ಅಮ್ಮ, ಈ ನಿಟ್ಟಿನಲ್ಲಿ ಏನಾದ್ರು ಹವ್ಯಾಸಗಳು ಈಗಲೂ ಮುಂದುವರಿತಾ ಇದಾವ? ಈಗ ಪೇಪರ್ ಓದೋದಾಗಿರ್ಬೋದು, ಟಿವಿ ನೋಡೋದು, ಯಾವ ತರ ಅಂದ್ರೆ ಬೆಳಿಗ್ಗೆ ಪೇಪರ್ ಹಾಕಿಸ್ಕೊತೀವಿ. 7 ಗಂಟೆಗೆ ಪೇಪರ್ ಬರುತ್ತೆ. ಇವಾಗ ನಮ್ಮ ಮನೇಲಿ ಹಾಲು ಕರೀತಾ ಇದ್ದು, ಈಗ ಅವೆಲ್ಲ ನೋಡ್ಕೊಳಕ್ ಆಗಲ್ವಲ್ಲ. ಹಂಗಾಗಿ ನಾನು ಎಲ್ಲೋ ಹೋಗಿದ್ದಾಗ ನನ್ನ ಚಿಕ್ಕ ಮಗ ಎಲ್ಲ ಕೊಟ್ಬಿಟ್ಟ. ಹಿಂಗೆ ಮಾಡ್ಕೊಂಡು ಜಮೀನ್ಗೆ ಹಸು ಇಟ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಇವಾಗ ಹಾಲು ಪೇಪರ್ 2 ಹಾಕಿಸ್ಕೊತೀವಿ. FM ಬೆಳಗ್ಗೆನೆ ಹಾಕ್ತೀನಿ. ಕೆಲಸ ಮುಂದುವರಿಯೋವರೆ ಗಂಟನೂ ಕೇಳ್ತೀನಿ. ಜನಧ್ವನಿದ ಅದನ್ನು ಕೇಳ್ತಾ ಇದ್ದು. ಪೇಪರ್ ಓದೋದು ಐತೆ, ಟಿವಿ ನೋಡೋದು ಐತೆ. ಟೈಮ್ ಇದ್ದಾಗ ನನ್ನ ಕೆಲಸ ಎಲ್ಲಿವರೆಗೆ ಗಂಟೆ ಇರ್ತದೋ ಅಲ್ಲಿವರೆಗಂಟು FM ಆಗಿದ್ದೇ ಇರುತ್ತೆ. ಖಂಡಿತ ಇದೇ ಹವ್ಯಾಸಗಳು ಇನ್ನೂ ಕೂಡ ಮುಂದುವರಿಲಿ, ಆರೋಗ್ಯಕರ ಹವ್ಯಾಸಗಳು ಹೀಗೆ ಸತತವಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಮ್ಮ, ಕೊನೆಯದಾಗಿ ನಮ್ಮ ವೃದ್ಧಾಪ್ಯ ಜೀವನ ಅಂತ ಅನ್ಕೊಂಡ್ರ ಒಂದು ತಂದೆ ತಾಯಿಗಳಿಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಒಂದು ಸಂಸ್ಕಾರನಾಗಿರ್ಬೋದು, ಪ್ರೀತಿ ಅನ್ನೋದು ಕಳ್ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವೇನು ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರಮ್ಮ? ನಾವು ಹೆಂಗೆ ನಡೆದು ಬಂದು ಮಕ್ಕಳನ್ನ ಯಾವ ಥರ ಬೆಳೆಸಿ, ನಮ್ಮ ತಂದೆ ಅರಮನೆ ಪ್ಯಾಲೇಸಲ್ಲಿ ಪೊಲೀಸ್ ಆಗಿದ್ದು ತುಂಬ ಸ್ಟ್ರಿಕ್ಟಲ್ಲೇ ಬೆಳೆದವನು. ನಮ್ಮ ತಂದೆ ನೋಡಿದ್ರೇ ಭಯ. ಅವ್ರು ಯಾವ ಥರ ಪೊಲೀಸ್ ಅಂತಂದ್ರು, ಹೆಂಡ್ತಿ ಮಕ್ಕಳನ್ನ ಕಳ್ಳರು ಕಾಕರುಗಳಿಗೆಲ್ಲ ನೋಡ್ತಿದ್ರಲ್ಲ ಅದೇ ಥರ ನಮಗೂ ಸ್ಟ್ರಿಕ್ಟು. ಅಷ್ಟು ಪ್ರೀತಿಯಾಗಿ ನಮ್ಮ ತಂದೆನ ಎದುರುಗಡೆ ನಿಂತು ನಾವು ಮಾತಾಡ್ತಿದ್ದಿಲ್ಲ. ಅಷ್ಟೇ ಭಯದಿಂದದು. ಆ ಭಯ ಎಲ್ಲ ಹೋಗಿದ್ದು ನಮ್ಮ ಅತ್ತೆ ನಮ್ಮ ಮಾವನ ಮನೆಗೆ ಬಂದ ಮೇಲೇ ಆ ಪ್ರೀತಿ ಎಲ್ಲ ಸಿಕ್ಕಿ ನಮ್ಮ ಅತ್ತೆ ಒಳಗೆ ನಾವು ನೋಡಿದ್ದಾಯ್ತು. ಮಕ್ಕಳು ಒಂದು ಬೆಳಿಬೇಕು, ಯಾವ ಥರದಲ್ಲಿ ಇರ್ತಾರೆ ಅನ್ನೋ ಸ್ಟಿಟ್ಟಲ್ಲಿ ಬೆಳೆಸಿದ್ರು. ಪ್ರೀತಿ ವಿಶ್ವಾಸ ಅನ್ನೋದು ತುಂಬ ಕೂಡು ಕುಟುಂಬದಲ್ಲಿ ನೋಡೋದು ಇಲ್ಲಿ ಬಂದ್ಮೇಲೆ ನೋಡಿದ್ದು ನಾನು. ಹಂಗಾಗಿ ಅದೇ ಥರ ನಮ್ಮ ಮಕ್ಕಳನ್ನೂ ನಿನ್ನಂಥವ್ರು ಮದುವೆ ಐತಿ ಅಂತ ಕೇಳಲಿಲ್ಲ. ಮದುವೆ ಆಗಿ ಬಂದಮೇಲೆ ಇವ್ರು ಯಾರು ಗಂಡ ಮಕ್ಳು ಯಾರು ಅಂತ ಆ ಯಜಮಾನ್ರ ಮುಖಾನೇ ನೋಡಿತಿಲ್ಲ ನಾವು ಆವಾಗ. ಅದೇ ಥರ ನಮ್ಮ 3 ಮಕ್ಕಳಿಗೂ ನಾವು ಹೇಳ್ದವ್ರನ್ನೇ ಮದುವೆ ಆದರು ಅವರು. ಅದೇ ಥರ ಅವ್ರನ್ನೂ ಬೆಳೆಸ್ತೋ. ಗಂಡು ಮಕ್ಕಳು ಈಗಲೂ ಕೂಡ ಏನು ಅಂತ ನಾವು ಹೆಂಗೆ ಬೆಳೆಸೋದು ಅದೇ ಥರನೂ ಇದುವರೆಗೂ ನಮ್ಮ ಮಕ್ಕಳು ಕೂಡ ಹಿಂಗೆ ಅಂತ ನಿಂತು ಮಾತಾಡಿಲ್ಲ. ಏನೋ ದೇವ್ರ ದಯದಿಂದ ಅಷ್ಟು ಮಟ್ಟಿಗೆ ಅವ್ರೆ ಸಾಕು. ತುಂಬ ಖುಷಿ ಆಯಿತು ಅಮ್ಮ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಹವ್ಯಾಸಗಳ ಕುರಿತು ಮತ್ತು ನೀವು ನಡೆದು ಬಂದ ರೀತಿಯನ್ನು ಮತ್ತು ಆರೋಗ್ಯಕರ ಜೀವನ ಹೇಗೆ ನಡೆಸಬೇಕು, ನೀವು ಒಂದು ಹಳ್ಳಿ ಜೀವನಕ್ಕೆ ನೀವು ಯಾವ ಥರ ಹೊಂದ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮ್ಮ ಸಂಸಾರ ಆನಂದ ಸಾಗರ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ವಾಸ್ಥ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನ
ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅನುಭವವನ್ನು ಹಂಚಿಕೊಂಡವರು ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಜೇನುಗೂಡಿನಂತೆ ನಮ್ಮೀ ಮನೆಯು ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು.